ಹಾಯ್ ಫ್ರೆಂಡ್ಸ್, ಇವಾಗ ಸಂಯುಕ್ತಾಕ್ಷರಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಈ ಥರ ಕೇಳಬಹುದು ಅಂತ, ಓಕೆನಾ. ದ್ವಿತ್ವಾಕ್ಷರ ಅಂತ ಇದನ್ನು ಯಾವುದನ್ನು ಕರೆಯುತ್ತಾರೆ ಅಂತಲೂ ಕೇಳ್ಬೋದು, ಓಕೆನಾ. ಅಥವಾ ಸಂಯುಕ್ತಾಕ್ಷರಕ್ಕಿರುವ ಇನ್ನೊಂದು ಹೆಸರು ಯಾವುದು ಅಂತ ಆಪ್ಷನ್ಸ್ ಕೊಡ್ಬೋದು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಪ, ಇದು ಯಾವ ಸಂಯುಕ್ತಾಕ್ಷರ ಅಂತ ಕೇಳ್ಬೋದು, ಓಕೆನಾ. ಇಲ್ಲಾಂದರೆ ನಮ್ಗೆ ಇವೇ ಪದಗಳು ಅಂತ ಕೇಳಲ್ಲ. ಅನ್ನ, ಇದು ಯಾವ ಸಂಯುಕ್ತಾಕ್ಷರ ಅಂತಲೂ ಕೇಳ್ಬೋದು, ಸಜಾತಿಯ ಸಂಯುಕ್ತಾಕ್ಷರ, ಓಕೆನಾ. ಇಲ್ಲದಿದ್ದರೆ ಏನಂತಾರೆ, ಒಂದೇ ಜಾತಿ ಎರಡು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರ ಯಾವುದು? ಒಂದೇ ಜಾತಿ ಎರಡು ಅಕ್ಷರಗಳು ಸೇರುವಾಗುವ ಸಂಯುಕ್ತಾಕ್ಷರ ಯಾವುದು? ಸಜಾತಿ. ಆ ಥರನೂ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ವಿಜಾತಿ ಕೂಡ ಸೇಮ್. ವಿಭಕ್ತಿ ಇದು ಯಾವ ಸಂಯುಕ್ತಾಕ್ಷರ? ಇಲ್ಲದಿದ್ದರೆ ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದು ಅಂತ 4 ಆಪ್ಷನ್ಸ್ ಕೂಡ ಕೊಡ್ಬೋದು, ಓಕೆನಾ. ಯಾವ ಥರ ಆದ್ರೂ ಕೇಳ್ತಾರೆ, ನಮ್ಗೆ ಗೊತ್ತಿರಬೇಕಷ್ಟೇ, ಓಕೆನಾ. ನಿಮ್ಗೆ ಇನ್ನೂ ಗೊತ್ತಾಗದಿದ್ದರೆ ನನ್ನ ವೀಡಿಯೋಗಳು ನೋಡಿ, ಅದರಲ್ಲಿ ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಎಲ್ಲ ಇದೆ, ಓಕೆನಾ. ನೆಕ್ಸ್ಟ್ ದೇಶೀಯ ಪದ, ಅನ್ಯ ದೇಶಗಳ ಕಿಸೆ, ಇದು ಯಾವ ಪದ? ಇಲ್ಲದಿದ್ದರೆ ಕೆಳಗಿನವುಗಳಲ್ಲಿ ಯಾವುದು ಅನ್ಯ ದೇಶೀಯ ಪದ ಅಂತ ಕೇಳ್ತಾರೆ, ಓಕೆನಾ. ಹಿಂದೂಸ್ತಾನಿ, ಕಿಸೆ, ಜೇಬು ಆ ಥರ ನಮಗೆ ಆಪ್ಷನ್ಸ್ ಕೊಡ್ತಾರೆ, ಓಕೆನಾ. ಕಾರ್ಖಾನೆ, ಇದು ಯಾವ ಪದ? ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ದೇಶೀಯ ಪದ, ಅನ್ಯ ದೇಶೀಯ ಪದ